ಲೆಪ್ಪದ್ದಿ ರಾತ್ರಿ ಹೋಗ್ಬಿಟ್ಟು ಮುತ್ತು ರತ್ನ ಎಲ್ಲ ಸಿಗ್ತವೆ ಆಯ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ಟು ಆಮೇಕಿಂದ ನೋಡಿದ್ರೆ ಕೈ ಎತ್ಬಿಟ್ಟು ಮನೆ ಕಂಬಿಟ್ಟಿದ್ದೀಗಲ್ವೇನೆ ಆಯ್ಕೆ ನಿನ್ಗೇನು ಇಷ್ಟ ಇಲ್ವಾ ನಿಂಗೆ ಹೋಗ್ಬಿಟ್ಟು ಮುತ್ತು ರತ್ನ ಎಲ್ಲನೂ ಆಯ್ಕೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಇಲ್ವಾ ನಾನೇನೋ ಪದ್ದಿ ಅಲ್ವಾ ಅಂತ ಹೇಳ್ಬಿಟ್ಟು ಡೀಲ್ ಮಾಡಿದ್ರೆ ಬರ್ದಿದ್ದಂಗೆ ತಪ್ಪಿಸ್ಕೊಂತೀಯನೆ ನೀನು ಹಂಗಲ್ಲಲೇ ಜಯಮ್ಮ. ಈಚೆ ಕಡೆ ಕತ್ಲು ನೋಡಿದ ತಕ್ಷಣ ಯಾಕೋ ಎದೆ ಜಲ್ ಜಲ್ ಅಂತಿತ್ತು. ನನಗೂ ಹೊಸಿ ಭಯ ಅಲ್ವಾ. ಈಚೆ ಕಡೆ ಕತ್ಲು ಅಂದ್ರೆ ನೀಯ ಅದಕ್ಕೆ ನೀಯ ಯೋಚನೆ ಮಾಡನಿ ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕೆ ಆದೆ ಅಷ್ಟೇನಿಯ. ನೋಡನಿ ಯೋಚನೆ ಮಾಡನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡ್ಕೋಬೇಕು. ಅದಕ್ಕೆ ನೀಯ ಧೈರ್ಯ ಮಾಡ್ಕೊಂಡು ಹೋಗನಿ, ಸುಮ್ಕಿರು. ಅಷ್ಟೇ ಅಲ್ದಿದ್ದಂಗೆ ಇವತ್ತು ನಮ್ಮ ರಾಧಕ್ಕಂಗೆ ಒಂದು ಡೀಲ್ ಮಾಡಿದ್ದೀನಿ. ಅದನ್ನ ಬೇರೆ ನೀನು ನೋಡಬೇಕು. ನಂಗೆ ಹೊಸಿ ಕೆಲಸ ಐತೆ. ಹೆಂಗೋ ಒಂದೆರಡು ಚಿನ್ನ ಸಿಕ್ಕಿದ್ರೆ 2 ವಜ್ರ ಸಿಕ್ಕಿದ್ರೆ ಇಬ್ರು ಸೆಟ್ಲ್ ಆಯ್ತಿದ್ವಿ. ನೀನು ಮನೆಯಾಳಿ ಬಾರೆ ಅಂದರೆ ಬರಲಿಲ್ಲ. ಅಯ್ಯೋ ಹೋಗೆ ನೀನು ನಂಬ್ಕೊಂಡಿರಕ್ಕೆ ಏನಿಯ ಬೇಜಾರಾಯ್ತದ ನಂಗಂತೂ. ಯಾರಿರ್ತಾರೆ ನೀವು ನಂಬ್ಕೊಂಡು ಬರೀ ಕಂಡವ್ರನ್ನ ಉದ್ಧಾರ ಮಾಡ್ತಾಳೆ. ನಾವು ಉದ್ಧಾರ ಆಗೋದು ಯಾವಾಗಲೇ ಬರೀ ನೀನು ಕಂಡವ್ರನ್ನೇ ಉದ್ಧಾರ ಮಾಡ್ತೀಯ ಅಂತಂದರೆ ನಮ್ಮ ಉದ್ಧಾರ ಹೇಳಿ ನೀನು. ನಾವು ಯಾವಾಗ ಉದ್ಧಾರ ಆಯ್ತೀವಿ ಅಂತ ಹೇಳ್ಬಿಟ್ಟು ಬರೀ ಅವರು ಇವ್ರನ್ನೇನಿಯ ನೀನು ಉದ್ಧಾರ ಮಾಡ್ಕೊಂಡು ಕುಂತ್ಕ. ನಂಗಂತೂ ಬೇಜಾರಾಯ್ತಾಯ್ತು ಕಣವ. ನನಗಂತೂ ನಾವು ಯಾವಾಗ ಉದ್ಧಾರ ಆಗೋದು, ನಾವು ಯಾವಾಗ ಇದು ಮಾಡೋದು ಅಂತ ಹೇಳ್ಬಿಟ್ಟು ಏನೋ ಸಖತ್ ಬೇಜಾರಾಯ್ತದೆ. ನೀನು ಬಾ ಅಂದ್ರೂ ಬರೋಕ್ಕಿಲ್ಲ. ಲೇ ಜಯಮ್ಮ, ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ನಮ್ಗೊಂತಾಗ ಒಳ್ಳೇದು ಮಾಡ್ತಾನೆ ಕಣಮ್ಮಿ. ನಿಂಗೆ ಗೊತ್ತಾಗಲ್ಲ, ಸುಮ್ಕಿರಮ್ಮಿ ನೀನು. ನಿಂಗೇನು ಗೊತ್ತಾಯ್ತದೆ? ನನಗೆ ಗೊತ್ತು, ದೇವರು ಎಲ್ಲೋ ಅಂತಾಗ ನಮ್ಮನ್ನು ಕಾಯ್ತಾನೆ, ನಮ್ಮನ್ನು ಸಂದಾಕ್ ನೋಡ್ಕೊತಾನೆ, ನನ್ನನ್ನು ಸೂಪರಾಗಿ ನೋಡ್ಕೊತಾನೆ ಅಂತ ಗೊತ್ತು. ನೀ ಸುಮ್ಕಿರು. ನೋಡು, ನನ್ನ ಗಂಡ ಒಳ್ಳೆನು, ಹೆಂಗಿದ್ರು ನಮ್ಮನ್ನು ಸಂದಾಕ್ ನೋಡ್ಕೊತಾನೆ. ಆದರೆ ರಾಧಕ್ಕನ ಜೀವನ ಬೀದಿಗೆ ಬಂದೈತಿ. ಅವ ಅಕ್ಕಯ್ಯ ಒಂಚೂರು ಸಹಾಯ ಮಾಡೋಣ. ಅವ ಅಕ್ಕಯ್ಯ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅವ ಅಕ್ಕಯ್ಯ. ಅದಕ್ಕೆ ತಾನೇ ನಾನು ಅವ ಅಕ್ಕಯ್ಯಂಗೋಸ್ಕರ ಒದ್ದಾಡ್ತಿರೋದು. ಇವತ್ತು ಒಬ್ಬರನ್ನ ಪ್ಯಾಟೆಯಿಂದ ಕರೆಸ್ತಾ ಇವನಿ. ಏನೇನೋ ಡೀಲೆಲ್ಲ ಮಾಡ್ತಾ ಇವನಿ. ನೀನು ಬತ್ತೀಯಲ್ಲ, ನೋಡಿ ಒಂದು ಸುಮ್ಕಿರು. ಏನು ಮಾಡ್ತೀಯೋ, ಬರೀ ಹಾಳು ಮಾಡೋ ಕೆಲಸ ನಿನಗೆ. ಉದ್ಧಾರ ಮಾಡೋದು ಏನು ಮಾಡೋಕ್ಕಿಲ್ಲ ನೀನು. ನಮ್ಮನ್ನು ಉದ್ಧಾರ ಮಾಡೋದಿಯೋಳೆ. ಇನ್ನೇನು ಯುಗಾದಿ ಹತ್ರಕ್ಕೆ ಬಂತು, ಈಗ ಬಿಸ್ನೆಸ್ ಬೇರೆ ಶುರು ಮಾಡಬೇಕು. ನಾನು ಪಾರ್ಲರ್ಗೆ ಹೋದ್ನಾ ಕಲ್ತ್ಕತ್ತೀವನ. ಅಯ್ಯೋ ತಲೆ ಬುಡಾರ್ತಾ ಆಯ್ತಿಲ್ಲ ನಂಗಂತೂ. ನಂಗೆ ಒಂದೇ ಕಿತ್ತ ಸಾವುಕಾತಿ ಆಗೋಗ್ಬಿಡ್ಬೇಕು ಅಂತ ಆಸೆ ಕಣಮಿ. ಯಾರೋ ಚೂರು ಸಾವುಕಾರ ಆಯ್ತಾರೆ, ಒಂದೇ ಕಿತ್ತ ಸಾವುಕಾರ ಆಗೋಗ್ಬಿಡ್ಬೇಕು. ಆಗನ ಈ ಸದ್ಯ ಕಸಿ ಸುಮ್ಕಿರು. ಹೌದು, ಏನೋ ಮಾತಾಡಬೇಕು ಬಾ ಅಂತ ಹೇಳ್ದಲ್ಲ, ಏನು ಮಾತಾಡಬೇಕು? ಅಕ್ಕ, ಅದೇ ನಿಮಗೆ ಏನೋ ಒಂದು ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇವ್ನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ಮೊನ್ನೆ ನೀವು ಇದು ಮಾಡಿದ್ರಲ್ಲ, ಅದೇ ನಿಮ್ಮ ಅಮ್ಮವ್ರ ಮನೆಯಿಂದ ಬಿಸಿಬೇಳೆ ಬಾತು, ವಾಂಗಿಬಾತ್ ಪುಡಿ ಎಲ್ಲನೂ ತಗೊಂಬಿಟ್ಟು ಬಂದ್ರಲ್ಲ, ನೆನ್ಪೈತಾ? ಪುಳಿಯೋಗರೆ ಪುಡಿ. ಹ್ಞೂ ನೆನ್ಪೈತಿ. ನಾನೇ ಅಲ್ಲಿದ್ದಾಗ ಮಾಡಿದ್ನಲ್ಲ, ಫ್ರೀಯಾಗಿದ್ದೆ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದೆ. ಅದೇ ವಿಷಯವಾಗಿ ಏನಿಯ ಮಾತಾಡಕ್ಕೆ ಅಂತಾನೆ ನಿಮ್ಮನ್ನು ಕರೆಸಿದ್ದು. ನೋಡಿ, ಈ ವಿಷಯ ಎಲ್ಲ ಸದ್ಯಕ್ಕೆ ನಮ್ಮಲ್ಲೇ ಇರಬೇಕು. ಯಾರ ಹತ್ರಕ್ಕೂ ಈ ವಿಷಯ ಹೋಗ್ಬಾರ್ದು, ಸರಿನಾ? ಒಂದು ಡೀಲ್ ಮಾಡ್ತಾ ಇವನಿ. ನೋಡಿ, ಇದ್ರಾಗೆ ನಾನು ಸುಮ್ಕೆ ಏನಿಯ ಚೂರು ಪಾರ್ಟ್ನರ್ ಅಷ್ಟೇ ಏನಿಯ. ನಾನು ಜಯಮ್ಮ ಒಂಚೂರು ಪಾರ್ಟ್ನರು. ಇನ್ನೆಲ್ಲ ನಿಮ್ದೇನೇನಿಯ ಮ್ಯಾನೇಜ್ಮೆಂಟು. ನಮಗೇನು ನೀನು ಈಗ ಬೇಡ ಬಿಡು. ಅಲ್ಲಿ ಬಿಸ್ನೆಸ್ ಡೀಲ್ ಆದ್ಮೇಲೆ ಮಾತಾಡೋಣ. ಈಗ ನನ್ನ ಜೊತೆ ಬರ್ರಿ, ನನ್ನ ಜೊತೆ ಪಟ ಅಂತ ಹೋಗನಿ. ಲೇ ಪದ್ದಿ, ನನಗೆ ಗೊತ್ತಿಲ್ಲದಂಗೆ ಡೀಲ್ ಮಾಡಿದ್ದೀಗೇನೆ ನೀನು. ಮತ್ತೆ ಡೀಲು ಅಂದ್ರೆ ಡೀಲು, ಈ ಪದ್ಯ ಡೀಲು. ಈಗ ಬರ್ರಿ, ಎಂತ ಡೀಲು ಅಂತ ತೋರಿಸ್ತೀನಿ. ಹೋ, ನೀವು ಆಫೀಸಲ್ಲಿ ಕುತ್ಕೊಂಡು ಮಾತಾಡ್ಬೋದಿತ್ತು, ಇಲ್ಲ ಮನೆ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ಬೋದಿತ್ತು. ನೀವು ಯಾಕೆ ಮೇಡಮ್ ಈ ಲೊಕೇಶನ್ನ ಶೇರ್ ಮಾಡಿದ್ದೀರಾ? ನಮ್ಮ ಮನೆಗೆ ದುಶ್ಮನ್ ಕಹಾ ಹೇ ಅಂದರೆ ಮನೆ ತುಂಬ ಹೈಯೆ, ಊರು ತುಂಬ ಹೈಯೆ. ನಮ್ದೊಂಥರ ಪದ್ದಿ ಅಂದರೆ ನಮ್ದೊಂಥರ ಹಂಗೆ ನಮ್ಮನ್ನು ಏನಿಮಿಸ ಶಾನೆ. ನಾವು ಬಿಸ್ನೆಸ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ಬಿಸ್ನೆಸ್ಸಾಗೆಲ್ಲ ಸೀಕ್ರೆಟ್ ಅಲ್ವಾ ನೀವೇ ಹೇಳಿದ್ರಿ ನಾವು ಡೀಲ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು 3 ಜನನೂ ಒಟ್ಟಿಗೆ ಬಂದಿದ್ದೀವಿ ನಿಮ್ಮ ಜೊತೆ ಡೀಲ್ ಮಾಡೋಕ್ಕೆ. ಅವತ್ತು ಸ್ಯಾಂಪಲ್ಗೆ ಅಂತ ಹೇಳ್ಬಿಟ್ಟು ಪುಡಿ ಕೊಟ್ಟು ಕಳಿಸಿದ್ನಲ್ಲ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಪುಳಿಯೋಗರೆ ಪುಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು? ನೀವೇ ತಾನೇ ಹೇಳಿದ್ದು ನಮ್ಗೆ ಇಷ್ಟ ಆಯಿತು, ಡೀಲ್ ಓಕೆ ಅಂತ ಹೇಳ್ಬಿಟ್ಟು. ಹೇಳಿ ಡೀಲ್ ಓಕೆನೇನಿಯ? ಹೌದಾ, ಸರಿ ಬಿಡಿ. ನೀವು ಕಳಿಸಿದ್ರಲ್ಲ ಪುಡಿಗಳು, ಅದರಲ್ಲಿ ನಮಗೆ ಬಿಸಿಬೇಳೆಬಾತ್ ಪುಡಿ, ವಾಂಗಿಬಾತ್ ಪುಡಿ ತುಂಬಾ ಇಷ್ಟ ಆಯಿತು ನಮಗೆ. ನಾವು ಫುಲ್ ಎಲ್ಲ ಟೆಸ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಿಸಿಬೇಳೆಬಾತ್ ಪುಡಿನೂ ತುಂಬ ಚೆನ್ನಾಗಿದೆ, ವಾಂಗಿಬಾತ್ ಪುಡಿನೂ ತುಂಬ ಚೆನ್ನಾಗಿದೆ. ಆದರೆ ನಮಗೆ ರಿಜೆಕ್ಟ್ ಆಗಿದ್ದು ಅಂತಂದರೆ ಪುಳಿಯೋಗರೆ ಪುಡಿ, ಅದು ತುಂಬ ರಿಜೆಕ್ಟ್ ಆಯಿತು. ಆಫೀಸಲ್ಲಿ ಯಾರೂ ಲೈಕ್ ಮಾಡಲಿಲ್ಲ ಅದನ್ನು. ಸೊ ಅದು ಬೇಡ ನಮಗೆ. ಇನ್ನು ಇವೆರಡು ಪುಡಿ ತುಂಬ ಹಳ್ಳಿ ಸ್ಟೈಲಲ್ಲಿ, ವಿಲೇಜ್ ಸ್ಟೈಲಲ್ಲಿ ಇದ್ದಾವೆ. ನಾವು ತುಂಬ ಪ್ಯಾಟ್ರನ್ನಾಗಿ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಯಾರು ಪೌಡರ್ ಎಲ್ಲ ತಯಾರು ಮಾಡ್ತಿರೋದು? ನಾನೇ ಆ ಪುಡಿನ ಮಾಡಿದ್ದು ನಾನೇ. ಹೌದಾ, ತುಂಬ ಚೆನ್ನಾಗಿದೆ ಪುಡಿ.
ಅವೆರಡು ಪುಡಿನ ನೋಡಿ. ಈಗ ಸ್ಯಾಂಪಲ್ ಎಲ್ಲ ಓಕೆ ಆಗಿದೆ. ನಮಗಂತೂ ತುಂಬ ಇಷ್ಟ ಆಗಿದೆ. ಬಿಸಿಬೇಳೆಬಾತ್ ಪೌಡರು ಹಾಗೇನೆ ವಾಂಗಿಬಾತ್ ಪೌಡರು ತುಂಬ ಇಷ್ಟ ಆಗಿದೆ. ನೋಡಿ, ನೀವು ಜಸ್ಟ್ ನಮಗೆ ಪೌಡರ್ನ ಪ್ರಿಪೇರ್ ಮಾಡಿಕೊಡ್ತೀರಾ ಅಷ್ಟೇ. ಹಾಂ ಹಾಂ ಈ ಪೌಡರ್ ಒಂದನ್ನ ನೀವು ರೆಡಿ ಮಾಡಿಕೊಡಿ, ಆದರೆ ಲೇಬಲ್ ಎಲ್ಲ ನಮ್ಮದೇ ಯೂಸ್ ಮಾಡ್ತೀವಿ. ನಮ್ಗೆ ಯಾವ ಇದು ಇಲ್ಲ ಸರ್. ನಮ್ಗೇನು ಬಿಸಿನೆಸ್ ಮಾಡಬೇಕು ಅಂತ ಸರ್. ನೀವು ಲೇಬಲ್ ಹಾಕತ್ತೀನಿ ಅಂದರೆ ಹಾಕೊಳ್ಳಿ ಸರ್. ನಾವು ಪೌಡ್ರು ಎಷ್ಟು ಕೆ ಜಿ ಬೇಕು ಅಂತ ಹೇಳಿದ್ರೆ ಅಷ್ಟು ಕೆ ಜಿ ರೆಡಿ ಮಾಡ್ಬಿಟ್ಟು ಕಳಿಸ್ತೀವಿ ಸರ್. ಅಷ್ಟು ಕೆ ಜಿ ರೆಡಿ ಮಾಡಿಬಿಟ್ಟು ಕಳಿಸಿದ್ರೆ ಅದ್ರ ತಕ್ಕನಾಗಿ ನೀವು ದುಡ್ಡು ಕೊಟ್ಬಿಟ್ರೆ ಅಷ್ಟೇ ಸಾಕು ಸರ್. ಹೌದು ಹೌದು ಸಾ. ಅಯ್ಯೋ ಪದ್ದು, ಇದೆಲ್ಲ ಯಾವಾಗ ಮಾಡಿದೆ ಬಿಸ್ನೆಸ್? ಇದೆಲ್ಲ ಏನು ನಂಗೆ ಅರ್ಥನೇ ಆಯ್ತಿಲ್ಲ. ನಿಂಗೆ ಆಮೇಕಿಂದ ಎಲ್ಲ ಹೇಳ್ತೀನಿ, ಸುಮ್ಕೀರು ಸಾ. ಈಗ ಬಿಸ್ನೆಸ್ ಮೀಟಿಂಗು ನೀವು ಹೇಳಿ ಸಾ, ಎಷ್ಟು ಕೆ ಜಿ ಮಾಡಿಕೊಡ್ಬೇಕು, ಕೆ ಜಿಗೆ ನೀವು ಎಷ್ಟು ಕೊಡ್ತೀರಾ, ಏನು ಎತ್ತ ಎಲ್ಲ ಹೇಳಿ ಸಾ. ನೋಡಿ, ನೀವು ಮಾಡ್ಕೊಡೋಕ್ಕೆಲ್ಲ ತಯಾರಿಯಾಗಿದ್ದೀರಾ, ನೀವೆಲ್ಲ 100% ಪಕ್ಕ ಮಾಡಿಕೊಡ್ತೀರಾ ಅಂತಂದರೆ ನಾವೆಲ್ಲ ರೇಟ್ ಫಿಕ್ಸ್ ಮಾಡ್ತೀವಿ. ಫಸ್ಟು ಕೆ ಜಿಗೆ ನೋಡೋಣ, ಸರ್ ಹತ್ರ ಮಾತಾಡಿ ನಾನೆಲ್ಲ ಡೀಲ್ ಮಾಡ್ತೀನಿ. ಹಳೇ ಕಸ್ಟಮರ್ಸ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕು. ವಿಲೇಜ್ ಸೈಡ್ ಅಲ್ವಾ ನಾವು, ಹಳ್ಳಿ ರುಚಿ ಅಂತಲೇ ಅಲ್ವಾ, ಅದೇ ಥರನೇ ಹಳ್ಳಿ ರುಚಿ ಬಿಸಿಬೇಳೆಬಾತ್ ಅಂತೇಳ್ಬಿಟ್ಟು ಏನಾದರೂ ಇಡೋಣ. ಇಲ್ಲಾಂದರೆ ನಮ್ಮ ಬ್ರ್ಯಾಂಡೇ ಯೂಸ್ ಮಾಡ್ತಿದ್ದೀವಲ್ಲ, ನಮ್ಮ ಬ್ರ್ಯಾಂಡೇ ಯೂಸ್ ಮಾಡೋಣ. ನೋಡಿ, ನಾನು ನಿಮ್ಗೆ ಆರ್ಡರ್ ಕೊಡ್ತೀನಿ. ಜಸ್ಟ್ ನೀವು ಪೌಡರ್ನ ನಮಗೆ ಕಳಿಸ್ಕೊಡಿ, ಪಾರ್ಸಲ್ ಮಾಡಿಕೊಡಿ, ಅಷ್ಟೇ ಸಾಕು. ಇನ್ನು ಉಳಿದಿರೋ ಪ್ಯಾಕೇಜಿಂಗ್ ಎಲ್ಲ ನಾವೇ ನೋಡ್ಕೋತೀವಿ, ಸರಿನಾ? ನಿಮಗೆ ಕೆ ಜಿಗೆ ಕಡಿಮೆ ಅಂದ್ರೂ ಅಂದರೆ ಒಂದು ಹೇಳ್ತೀನಿ. ಆಮೇಲೆ ನಾವೀಗ ರೇಟೆಲ್ಲ ಕೂತ್ಕೊಂಡು ಮಾತಾಡಬೇಕು. ಎಲ್ಲ ಸದ್ಯಕ್ಕೆ ನಾನು ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ರೇಟ್ನ, ಯಾಕಂದರೆ ಒಂದು ಸಲ ಟೇಸ್ಟ್ ನೋಡಿದ್ದೀವಿ, ಮತ್ತು ಅದೇ ಟೇಸ್ಟ್ ಸಿಗುತ್ತಾ ಸಿಗಲ್ವಾ ಅದನ್ನು ನೋಡಬೇಕಲ್ವಾ. ನೋಡಿ, ನನಗೆ ಸದ್ಯಕ್ಕೊಂದು 2 ಕೆ ಜಿ ಕಳಿಸಿ. ಫಸ್ಟು ನಾನು ಅಮೌಂಟ್ನ ಪೇ ಮಾಡ್ತೀನಿ ನಿಮ್ಗೆ, ಅಡ್ವಾನ್ಸ್ನ 2 ಕೆ ಜಿ ಕಳಿಸಿ. ಆಮೇಲೆ ಉಳಿದಿರೋದೆಲ್ಲ ಯೋಚನೆ ಮಾಡೋಣ. ಸರಿ ಸಾ, ಆಯಿತು. ಆಮೇಕಿಂದ ಕೈಗೆ ಎತ್ಬಿಟ್ರೆ ಸಾ 2 ಕೆ ಜಿಯ ಅದು ಯಾವ ಅಡ್ರೆಸ್ಸು ಕೊಡಬೇಕು ಏನು ಎತ್ತ ಅಂತ ಹೇಳಿ ತಂದು ಕೊಡ್ತೀವಿ. ನೋಡಿ, ನಾನು ನಮ್ಮ ಆಫೀಸ್ ಅಡ್ರೆಸ್ ಹೇಳ್ತೀನಿ. ನೀವು ಪೌಡರ್ ಮಾಡ್ಕೊಂಡು 2 ಪೌಡರೂ ಸರಿನಾ, ವಾಂಗಿಬಾತ್ ಪುಡಿ ಹಂಗೇನೆ ಬಿಸಿಬೇಳೆಬಾತ್ ಪುಡಿ 2 ಪೌಡರೂ ನೀವು ಮಾಡ್ಕೊಂಡ್ಬಿಟ್ಟು ತಂದ್ಬಿಟ್ಟು ನಮ್ಮ ಆಫೀಸ್ಗೇನೆ ಕೊಡಿ. ನಮ್ಮ ಆಫೀಸಲ್ಲೇ ನಾವು ನೋಡಿ, ನಮ್ಮ ಆಫೀಸಲ್ಲೇ ನಿಮ್ಮ ಹತ್ರ ಡೀಲೆಲ್ಲ ಮಾತಾಡಿ, 1 ಕೆ ಜಿಗೆ ಎಷ್ಟು ಕೊಡ್ಬೋದು ನಿಮಗೆ ದುಡ್ಡು ಅಂತೆಲ್ಲ ನೋಡಿ ನಮ್ಮ ಸರ್ ಅವರೆಲ್ಲ ಮಾತಾಡ್ತಾರೆ. ಆವಾಗೆಲ್ಲ ಎಲ್ರಿಗೂ ಓಕೆ ಆಯಿತು ಅಂದರೆ ನಮ್ಮ ಡೀಲ್ ಓಕೆ, ಕಂಟಿನ್ಯೂ. ಅವಾಗೆಲ್ಲ ತುಂಬ ಜಾಸ್ತಿ ಕೆ ಜಿ, ಒಂದು ಸ್ಟಾರ್ಟಿಂಗ್ ಸ್ವಲ್ಪ 20 ಕೆ ಜಿ ಆ ಥರ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ನೀವೆಲ್ಲನೂ ಚೆನ್ನಾಗೆ ಪೌಡರ್ನಿಗೆಲ್ಲ ಕ್ವಾಲಿಟಿಯಾಗಿ ಕೊಡಬೇಕು ನೀವು, ಸರಿನಾ? ನಮ್ಮ ಎಲ್ಲ ಹೊಸ ಕಸ್ಟಮರ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ, ಸರಿನಾ? ನೋಡಿ, ನೀವು ಕರೆದಿರೋದಕ್ಕೆ ಇಷ್ಟು ಬಂದು ಮಾತಾಡಿದ್ದೀನಿ. ಇನ್ನೆಲ್ಲ ನಾನು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನೀವು ಬೆಂಗಳೂರು ಆಫೀಸ್ಗೆ ಬಂದ್ಬಿಟ್ಟು ಮಾತಾಡಬೇಕು. ಆಯ್ತು ಸಾ, ಆಯ್ತು ಸಾ. ಇನ್ಮೇಲೆ ನೀವು ಇಲ್ಲಿ ಬರೋಕ್ಕೆ ಹೋಗ್ಬೇಡಿ. ಕಣ್ಣುಗಳೆಲ್ಲ ಈ ಕಡೆನೇ ಇರ್ತವೆ. ನಮ್ಮ ಊರಾಗೆ ಏನೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಂಗೆ ಗುರಾಯಿಸ್ತಿರ್ತಾರೆ ಸಾ. ಅದು ನಂಗೆ ಇಷ್ಟನೇ ಆಗಲ್ಲ ಸಾ. ಎಲ್ಲ ಫಿಟ್ಟಿಂಗ್ ಇಕ್ಬಿಡ್ತಾರೆ ಸಾ. ಅದಕ್ಕೆ ಸಾ ನೀವೇನು ಬರೋಕ್ಕೆ ಹೋಗ್ಬೇಡಿ ಸಾ. ನಾವೇನೇ ಬರ್ತೀವಿ ಬೆಂಗಳೂರಿಗೆ, ಅಂಥದ್ದೇನ ಬೇಕಾದರೆ ನಾವೇ ಬಂದ್ಬಿಟ್ಟು ನಾವೇನೇ ಎಲ್ಲನೂ ಏನೇನು ಬೇಕೋ ಎಲ್ಲ ಡೀಲ್ ಮಾತಾಡ್ಕೊಂಬಿಟ್ಟು ಬರ್ತೀವಿ ಸಾ. ತುಂಬ ಥ್ಯಾಂಕ್ಸ್ ಇಲ್ಲಿ ಗಂಟ ಬಂದಿದ್ದಕ್ಕೆ. ಸರಿ ಮೇಡಮ್, ಆಯಿತು. ನೋಡಿ, ನಮ್ಗೆ ತುಂಬ ಟೇಸ್ಟ್ ಇದೆ ದೇಸಿ ಐಟಮ್ ಎಲ್ಲನೂ, ಸರಿನಾ? ಅದೇ ಟೇಸ್ಟ್ ಬರಬೇಕು, ಚೇಂಜ್ ಆಗಬಾರ್ದು. ಸರ್ ಎಲ್ಲ ಬಿಸಿಬೇಳೆಬಾತ್ ಮಾಡಿಬಿಟ್ಟು ಅವ್ರು ಟೇಸ್ಟ್ ಮಾಡಿಬಿಟ್ಟೇನೆ ತುಂಬ ಚೆನ್ನಾಗಿದೆ, ಫಸ್ಟು ಮೀಟ್ ಮಾಡಿ ಅವ್ರೊಂದು ಫಸ್ಟು ಸ್ಟಾರ್ಟಿಂಗ್ ಸ್ಯಾಂಪಲ್ ಒಂದು 2 ಕೆ ಜಿ ತರಿಸಿ ಆಮೇಲೆ ನೋಡೋಣ ಅಂತ ಹೇಳ್ತಾವ್ರೆ, ಸರಿನಾ? ಮಿಸ್ ಮಾಡ್ಕೋಬೇಡಿ ಮೇಡಮ್. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಒಳ್ಳೆ ಬ್ರ್ಯಾಂಡ್. ನಮ್ಮ ಬ್ರ್ಯಾಂಡ್ ಲೇಬಲ್ ಎಲ್ಲನೂ ನಮ್ಮದೇನೆ, ಸರಿನಾ? ಇಷ್ಟು ಮಾತ್ರ ಹೇಳ್ಬಲ್ಲೆ. ಸರಿ ಮೇಡಮ್, ನಾವಿನ್ನ ಹೊರಡ್ತೀವಿ. ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಾವನೆ. ಸಾಯಿ ವಿಷಯ ನಮಗೆ ಇರಬೇಕು ಸರ್. ಸರಿ, ಆಯಿತು. ಹೆಂಗೆ ನಾವು ಲೇ ಪೊದ್ದಿ, ಇದೇನೇ ನಮಗೂ ಗೊತ್ತಿಲ್ದಂಗೆ ಹೆಂಗ್ಲೆ ನೀನು ಇದನ್ನೆಲ್ಲನೂ ಹೆಂಗೆ ಮಾಡಿದೆ ನೀನು? ಬಿಸ್ನೆಸ್ ಡೀಲೇ ಮಾಡ್ಬಿಟ್ಟೆ ನೀನು. ಅಂದರೆ ನಾವು ಪೌಡ್ರ್ ತಯಾರು ಮಾಡ್ಬೇಕೇನೆ? ಅಯ್ಯೋ ದೇವ್ರೆ, ಲೇ ಹೋಗತ್ತಾಗೆ. ಯಾವ ಪಾರ್ಲರ್ ಬಿಸ್ನೆಸ್ ಬೇಡ, ಏನು ಬೇಡ, ಈ ಬಿಸ್ನೆಸ್ಗೆ ಕೈ ಹಾಕ್ಬಿಡ್ತೀನಿ. ನನ್ನ ಪಾರ್ಟ್ನರಾಗಿ ಮಾಡ್ಕೊತಾ ಇದೆಯಲ್ಲ, ಏನೋ ಒಂದು ಮೆಣಸಿನ್ಕಾಯಿ ಬಿಡಿಸ್ಕೊಡೋದು ಇಲ್ಲ ಹುರ್ಕೊಡೋದು ಏನೋ ಒಂದು ಮಾಡ್ತೀನಿ. ಯವ್ವ, ನಾನಂತೂ ಕಾಯ್ಕೊಂಡಿವ್ನಿ ನೋಡು. ಇದು ನಾನು ರಾಧಕ್ಕಂಗೋಸ್ಕರ ಏನಿಯ ಮಾಡಿದ್ದು. ರಾಧಕ್ಕ, ನೀವು ಪೌಡ್ರ್ ತಂದಿದ್ದಾಗ ನಾನೊಂದ್ಸಲ ಬಿಸಿಬೇಳೆಬಾತ್ ಮಾಡಿ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಪೇಪರಾಗೆ, ಹೊಸ ನೀವೇನ ಪೌಡರ್ ತಯಾರಿ ಮಾಡೋದಿದ್ರೆ ಸ್ಯಾಂಪಲ್ನ ಕಳಿಸ್ಕೊಡಿ ಅಡ್ರೆಸ್ಗೆ ಅಂತ ಹೇಳ್ಬಿಟ್ಟು ಒಂದ್ರಾಗೆಲ್ಲ ನೋಡಿದ್ದೆ. ಪೇಪರ್ ಇಲ್ಲಾಂದರೆ
ಅಂದರೆ ಮೊಬೈಲಾಗ ಒಂದು ಯಾವುದೋ ಒಂದು ಪೇಪರ್ ಆಡ್ಸಾಗಿ ನೋಡಿದ್ದೆ. ಅದಕ್ಕೆ ನಾನು ಸುಮ್ಮನೆ ನೋಡಣಿ ಅಂತ ಹೇಳ್ಬಿಟ್ಟು ಡಬ್ಬದಾಗಿರೋದನ್ನ ಕುಂಬರಿಸ್ಬಿಟ್ಟು ಹೊಸಿ ಕೊಟ್ಟು ಕಳಿಸಿದ್ದೆ. ಅಡ್ರೆಸ್ಗೆಲ್ಲ ಪಾರ್ಸಲ್ ಕಳಿಸಿದ್ನ. ಅವ್ರಿಗೆ ಇಷ್ಟ ಆಗೋಗ್ಬಿಟ್ಟು ರಾತ್ರಿ ಅವ್ರು ಫೋನ್ ಹಾಕಿದ್ರು, ಮೇಡಮ್ ಡೀಲ್ ಮಾತಾಡೋಕ್ಕೆ ಎಲ್ಲಿಗೆ ಬರಬೇಕು ಅಂತ. ಅದಕ್ಕೆ ಈ ಲೊಕೇಶನ್ ಕಳಿಸಿದ್ದು. ಮನೆಗೆ ಬಂದ್ಬಿಟ್ರೆ ಎಲ್ಲರಿಗೂ ಕಣ್ಣಾಗ ಹೋಗ್ಬಿಡ್ತೀವಿ, ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕರೆಸಿದ್ದು. ಗೊತ್ತು ನಿಜನಾ? ನಿಜವಾಗ್ಲೂ ನಾನು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನ? ಹೌದು ಅಕ್ಕ, ಯಾವುದೂ ಕಷ್ಟ ಅಲ್ಲ ಜೀವನದಾಗೆ, ಎಲ್ಲ ಸುಲಭನೇ ನೀಯ. ನೋಡು, ನಾವು ಮುಂದೆ ಬೀಳ್ಬೇಕಷ್ಟೇ ಏನಿಯ. ಈ ವಿಷಯ ನಮ್ಮ ಏನೇ ಇರಲಿ, ಐಟಮು 2 kg ಐಟಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಅರೇಂಜ್ ಮಾಡ್ತೀನಿ ನಾನು. ಎಲ್ಲ 2 kg ಪೌಡ್ರನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಬೆಂಗಳೂರು ಆಫೀಸಿಗೆ ಕೊಟ್ಬಿಟ್ಟು ಅಲ್ಲೆಲ್ಲ ಡೀಲ್ ಮಾತಾಡ್ಕೊಂಡು ಬರೋಣ, ಸರಿನಾ? ಎಷ್ಟು ಖರ್ಚಾಯ್ತದೆ 2 kgಗೆ ಅಂತ ಹೇಳ್ಬಿಟ್ಟು ಎಲ್ಲ ಕುಂತ್ಕೊಂಡು ಲೆಕ್ಕ ಹಾಕ್ಬೇಕು. ನಾವು ಲಾಭಕ್ಕೇನೆಯ ಮಾರ್ಕೋಬೇಕು, ಸರಿನಾ? ಈಗ 2 kg ಐಟಮ್ಗೆ ಎಷ್ಟೆಷ್ಟು ಆಯ್ತದೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನೀನು ಹೇಳು, ನಾನೆಲ್ಲ ಬರ್ಕೊಂಡೋಗಿ ಅಂಗಡಿನಾಗ ತಗೊಬಿಟ್ಟು ಬರ್ತೀನಿ. ಈಗ ಎಲ್ಲಿ ಉರಿಯೋಣ? ಜಯಮ್ಮನ ಮನೆಗೆ ಏನೇ ಉರಿಯೋಣ. ಜಯಮ್ಮನ ಮನೆಯಾಗೆ ಏನೇ ಮಾಡೋಣ. ನಮ್ಮ ಮನೆಯಾಗಾದರೆ ಹೊಸಿ ಕಷ್ಟ ಆಯ್ತದೆ, ಸರಿನಾ? ಜಯಮ್ಮನ ಮನೆಗಾದರೆ ಯಾರೂ ಇರೋಕ್ಕಿಲ್ಲ. ಅವ್ರ ಅತ್ತೆ ಈ ಶನಿವಾರ ಭಾನುವಾರ ಇರೋಕ್ಕಿಲ್ಲ, ಹೊಂಟೈತಾಳೆ ಮಗಳು ಮನೆಗೆ ಅಂತ ಹೇಳ್ಬಿಟ್ಟು. ಆವಾಗ ನಾವು ಮಾಡೋದು ಸರಿ. ಸರಿ ಪದ್ದು, ಆಯ್ತು. ಸರಿ ಪದ್ದು, ನೀನ್ ತಲೆ ಅಂದ್ರೆ ತಲೆ ಬಿಡು, ಬಿಸ್ನೆಸ್ಗೆ ಏನಾರ ಒಂದು ಹುಡುಕ್ತಾನೆ ಇತ್ತೀಯ. ಅಯ್ಯೋ ಅಕ್ಕ, ಇದ್ರಾಗ ನಂದಕ್ಕಿನ್ನಂದ್ರೆ ನಿಂದು ಮುಖ್ಯ. ನಿನ್ನ ಗಂಡನ ಮುಂದೆ ಬದುಕಿ ತೋರಿಸ್ಬೇಕು. ಹೆಣ್ಮಕ್ಳು ಯಾವುದ್ರಾಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ನೀನು, ಸರಿನಾ? ಎಲ್ಲ ಡೀಲುನ್ವೆ ಮಾಡೀವ್ನಿ. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಕ್ಕ. ಅದು ಎಷ್ಟು ಚೆನ್ನಾಗಿ ಮಾಡಬೇಕು ಅಂದರೆ ನೀನು ಸೂಪರಾಗಿ ಮಾಡಬೇಕು ಪುಡಿನ. ಅವ್ರು ನೋಡಿದ ತಕ್ಷಣ 1 to ಡಬಲ್ ಕಾಸು ಕೊಟ್ಟು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಬೇಕು. ಹಂಗೆ ನೀನು ಏನೋ ಮಾಡ್ಬೇಕು ನೀನು, ಹಂಗೆ, ಸರಿನಾ? ಕೆಟ್ಟದಾಗೆಲ್ಲ ಮಾಡಬೇಡ. ಅಲ್ಲಿ ಸೆಲೆಕ್ಷನ್ ಆಮೇಕಿಂದ ರಿಜೆಕ್ಟ್ ಆಗೋಗ್ಬಿಡ್ತೀವಿ. ಇಲ್ಲ ಪದ್ದು, ಚೆನ್ನಾಗಿ ಏನಿಯ ಮಾಡ್ತೀನಿ. ಹಬ್ಬ ಸದ್ಯ ನಾನಯ್ಯಪ್ಪ ಏನು ಹೇಳ್ತಾನೋ ಏನು ಕತಿಯೋ, ಡೀಲ್ ಏನಾಯ್ತದೋ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದ್ದು. ಸದ್ಯ ಡೀಲ್ ಎಲ್ಲನೂ ಸರಿ ಹೋಗ್ಬಿಟ್ಟೈತಲ್ಲ, ಅಷ್ಟೇ ನೀನು ಸಾಕು. ಸರಿ ನಡೀರಿ ಜಯಮ್ಮ, ನಾಳೆಯಿಂದ ಕೆಲಸ ಶುರು ಹಚ್ಕೋಬೇಕು. ಆಮೇಕಿಂದ ಮುಂದಿಂದೆಲ್ಲ ನೋಡೋಣ. ಈಗ ಸದ್ಯಕ್ಕೆ ಪುಡಿನ ಪ್ರಿಪೇರ್ ಮಾಡಬೇಕು. ನೋಡಿ, ಕಾಸು ಹೊಂದಿಸ್ಕೊಂಡು ಐಟಮ್ ಬರ್ಕೊಡ್ತದೆ ರಾಧಕ್ಕ. ಹೋಗಿ ಪ್ಯಾಟೆಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಣ. ನೋಡಿ, ಇವತ್ತು ರಾತ್ರಿಗೆ ನೀನು ಹೇಳಿದ ಕೆಲಸನೂ ಮಾಡೋಣ. ಸರಿ ಪದ್ಯ, ಆಯ್ತು.